ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಡಿದೆದ್ದಿದ್ದಾರೆ. ಹಿಂದುಳಿದವರ ಮೀಸಲಾತಿ ಮುಸ್ಲಿಮರಿಗೆ ನೀಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಈ ರೀತಿ ಹೇಳಿರೋದು ನಾಚಿಕೆಗೇಡಿನ ಸಂಗತಿ. ನಾವು ಹಿಂದುಳಿದವರ ಮೀಸಲಾತಿಯನ್ನ ಮುಸ್ಲಿಮರಿಗೆ ನೀಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾತನಾಡೋದು ನಾಚಿಕೆಗೇಡಿನ ಸಂಗತಿ. 10 ವರ್ಷದ ಪ್ರಧಾನಿ ಅವಧಿಯಲ್ಲಿ ಮೋದಿ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಸಾಧನೆ ಮಾಡಿದ್ದಾರೆ ಅದನ್ನ ಹೇಳೋದನ್ನ ಬಿಟ್ಟು ಕೇವಲ ತಾಳಿ ಬಳೆ ವಿಚಾರವನ್ನ ಮಾತನಾಡ್ತಾ ಇದ್ದೀರಿ. ನಿಮಗೆ ನಾಚಿಕೆ ಆಗಲ್ವಾ? 15 ಲಕ್ಷ ಕೊಡೋದಾಗಿ ಹೇಳಿದ್ರು ನರೇಂದ್ರ ಮೋದಿ ಅವರು. ಆದರೆ ಖಾತೆಗೆ 15 ರೂಪಾಯಿನಾದ್ರೂ ಹಾಕಿದಾರ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಎಲ್ಲಿ ಹೋಯ್ತು? 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಬರಬೇಕಾಗಿತ್ತು. ಆದರೆ ಆ ಉದ್ಯೋಗ ಎಲ್ಲಿದೆ? ಕನಿಷ್ಠ 20 ಲಕ್ಷ ಉದ್ಯೋಗಗಳನ್ನಾದರೂ ಕೊಟ್ಟಿದ್ದಾರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಸುಳ್ಳನ್ನ ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಬಿಡ್ತಾ ಇದ್ದಾರೆ. ಎಂಥ ಹಸಿ ಸುಳ್ಳು ಇದು, ಅಪ್ಪಟ ಸುಳ್ಳು ಇದು. ಧರ್ಮದ ವಿಚಾರ, ಜಾತಿ ವಿಚಾರ, ಮುಸಲ್ಮಾನರ ವಿಚಾರ, ತಾಳಿ ವಿಚಾರ, ಬಳೆ ವಿಚಾರ ಇದನ್ನು ಪ್ರಸ್ತಾಪ ಮಾಡ್ತಾ ಇರಲ್ಲ ನರೇಂದ್ರ ಮೋದಿ ಅವರೇ. ನಿಮಗೆ ನಾಚಿಕೆ ಆಗಲ್ಲ? ನೀವು ಏನ್ ಹೇಳಿದ್ರಿ? ಅದು ವಿದೇಶದಲ್ಲಿ ಕಪ್ಪು ಹಣ ಇದೆ, ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಡ್ತೀನಿ ಅಂತ ಅವರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಕೊಟ್ರ 10 ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ. ನಿಮ್ಗೇನಾದ್ರು ಬಂದಿದೆಯಾ? 15 ರೂಪಾಯಿ ಆದ್ರೂ ಬಂದಿದೆಯಾ? ಬಂದಿದೆಯಾ? ಬಂದಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೇನೆ. ಮಾಡಿದ್ರ 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ನರೇಂದ್ರ ಮೋದಿಜಿ, ನೀವು 20 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರ? ಆ ಯುವಕ ಯುವತಿಯರು, ನಿರುದ್ಯೋಗ ಯುವಕ ಯುವತಿಯರು, ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡಾ ಮಾರಕ್ ಹೋಗಿ ಅಂತ ಹೇಳ್ತಿರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಇದು ಅತ್ಯಂತ ಬೇಜವಾಬ್ದಾರಿ ಮಾತುಗಳಲ್ಲ. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋದು ಅವರ ಕರ್ತವ್ಯ. ಆದರೆ 20 ಲಕ್ಷ ಉದ್ಯೋಗಗಳನ್ನು ಕೂಡ 10 ವರ್ಷಗಳಲ್ಲಿ ಸೃಷ್ಟಿ ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. ಇವತ್ತು ರೈತರು ಮಾಡ್ತಕ್ಕಂಥ ವ್ಯವಸಾಯಕ್ಕೆ 2 ಪಟ್ಟು 3 ಪಟ್ಟು ಖರ್ಚಾಯ್ತೆ, ಜಾಸ್ತಿ ಆಯ್ತೆ ಹೊರತು ರೈತರ ಆದಾಯ ದುಪ್ಪಟ್ಟಾಗ್ಲಿಲ್ಲ. ನಿಮ್ಮ ಆದಾಯ ದುಪ್ಪಟ್ಟಾಯ್ತಾ? ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ? ಆಗಿಲ್ಲ, ದುಪ್ಪಟ್ಟಾಗಿಲ್ಲ. ರೈತರು ಕೆಲವು ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ, MSPಗೆ ಕಾನೂನು ತಗೊಬರ್ರಿ ಅಂತೇಳಿ ಇವತ್ತಿನವರೆಗೆ ನರೇಂದ್ರ ಮೋದಿ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿ ಅವರಿಗೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. 2014ರ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಆ ವಿಷಯವನ್ನ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶದಲ್ಲಿ ಇರುವಂತಹ ಕಪ್ಪು ಹಣವನ್ನ ತರ್ತೀವಿ ಅಂತ ಹೇಳಿದ್ರು. ಆದರೆ ಆ ಹಣವನ್ನ ತಂದ್ರ 15 ಲಕ್ಷ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರು. ಆ ಹಣ ಏನಾದರೂ ಆ ಖಾತೆಗೆ ಬಂತ? 15 ರೂಪಾಯಿನಾದರೂ ನಿಮ್ಮ ಖಾತೆಗೆ ಬಂತ? ಇನ್ನು ಅದೇ ರೀತಿಯಾಗಿ ರೈತರ ವಿಷಯಕ್ಕೆ ಸಂಬಂಧಪಟ್ಟಂತೆ MSP ಬಗ್ಗೆ ಮಾತನಾಡಿದ್ರು.
ಅದೇ ರೀತಿಯಾಗಿ ರೈತರ ಆದಾಯ ಏನಿದೆ ಅದನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ರೈತರ ಆದಾಯ ಡಬಲ್ ಆಯಿತಾ? ಇನ್ನು ಅದೇ ರೀತಿಯಾಗಿ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಬೆಲೆ ಏರಿಕೆಯ ಮೇಲೆ ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಮಾಡಿದ್ರ, ಆದರೆ ಬೆಲೆ ಏರಿಕೆ ದುಪ್ಪಟ್ಟಾಗಿ ಹೋಯಿತು. ಇನ್ನು ಮತ್ತೊಂದೆಡೆಯಲ್ಲಿ ರೈತರ MSPಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದರು. ರೈತರ ಒಂದು MSPಯನ್ನು ಜಾರಿ ಮಾಡುವಂತಹ ಕೆಲಸವನ್ನು ಮಾಡಲಿಲ್ಲ. ಅದೇ ರೀತಿಯಾಗಿ ಯುವಕರಿಗೆ ಉದ್ಯೋಗದ ಮಾತನಾಡಿದರು. ಉದ್ಯೋಗ ನೀಡುವಲ್ಲೂ ಕೂಡ ವಿಫಲರಾಗಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ